ಕೆಲಸ ಸ್ಟಾರ್ಟ್ ಆಯ್ತು. ಈ ರಾತ್ರಿ ಶಿವರಾತ್ರಿ. ದಿವ್ಯಾ, ನೀನ್ ಈ ಕಡೆ ಬಂದ್ ಮಲ್ಕೋ. ಏಯ್, ನಿಂದೆಲ್ಲ ಮುಗಿತೇನೋ? ತಗೊಂಡ್ ಬಂದೆ. ಹರೀಶ್, ಏನು ಕಕ್ಕಾಗ ಹೋಗ್ಬೇಕಾ? ನಾನು ಹಿಂಗ್ ಸೀಕ್ರೆಟ್ ಆಗಿ ಹೇಳಿದ್ನಲ್ಲೋ. ಇದ್ರಲ್ಲಿ ಸೀಕ್ರೆಟು. ಇವಾಗ ಎಲ್ರು ಹೋಗ್ಬೇಕು, ಸ್ನಾನ ಮಾಡ್ಬೇಕು. ಹೋಗ್ರು, ಇದಕ್ ಮೇಲೆ ನಂಗೆ ತಡೆಯಕ್ಕಾಗಲ್ಲ. ಸಿಂಚಿಂಗ್ ಮಾಡಕ್ ಹೋಗ್ತೀನಿ. ಬ್ಯಾಗಲ್ಲಿ ಎತ್ಕೊಳ್ರು. ಅಯ್ಯಯ್ಯೋ, ಇಷ್ಟು ದೊಡ್ಡ ಕಾಡಲ್ಲಿ ಜೊತೆಗಾರ ಯಾರೂ ಇಲ್ವೇ? ಮಣಿ, ಮುಂಗಾರು ಮಳೆಯೇ ಏನು ನಿನ್ನ ನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ. ಪೂಜಾ ಮುಳುಗುದ್ಲು ಕಣ್ರೋ, ಯಾರಾದ್ರೂ ಕಾಪಾಡ್ರೋ. ಮಣಿ ಬಾ ಮಣಿ. ಮಣಿ, ಅಯ್ಯೋ ಅಲೇ, ಯಾರಾದ್ರೂ ಬರ್ರೋ ಇಲ್ಲಿ, ಕಾಪಾಡ್ರೋ. ಅಯ್ಯೋ ಮಹೇಶ್, 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 ನಿನಗ್ ಸ್ವಿಮ್ಮಿಂಗ್ ಬರಲ್ವಾ? ಮತ್ ನೀರ್ಗೆ ಯಾಕೆ ಇಳ್ದೆ? ಅಯ್ಯೋ, ಹೋಗೋ ಸೋಡಾ ಬಿಡಿ. ಮಹೇಶ್, 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 ಹೋಗು.
ಬಾಯ್. ಹಲೋ ಹಲೋ, ಯಾರು? ಮಾತಾಡಲ್ಲ ಅಂತಿದ್ದಾನೆ. ನಿನ್ ಮಗಳಿಗೆ ಇರ್ಬೇಕು. ಸಾರ್ ಅವ್ರಿಲ್ಲ ಸಾರ್, ಬಂದ ತಕ್ಷಣ ಹೇಳ್ತೀನಿ, ಆಮೇಲೆ ಫೋನ್ ಮಾಡಿ ಮಾಡಿ ಮಾತಾಡ್ಕೊಳ್ಳಿ. ಒಳ್ಳೆ ಇಂಪ್ರೂವ್ಮೆಂಟ್ ಕಣ. ಫೋನ್ ತೆಗ್ದವಳೆ ಕೆಲಸದವಳು. ಏನೋ ಅವಳೇ ಹೌಸ್ ಓನರ್ ಅನ್ನೋ ತರ ಯಾರು ಬೇಕು ಅಂತ ಕೇಳ್ತಾಳೆ. ಛೇ, ಎಲ್ಲ ವೇಸ್ಟ್. ಓಡೋಗೋದು ಮಾತ್ರ ಅಲ್ಲ, ಸತ್ತೋದ್ರು ಯಾರು ತಲೆ ಕೆಡ್ಸ್ಕೊಳಲ್ಲ. ಹೋಗು, ನೀನೋಗ್ ಮಾಡೋಗು. ಅನಿತಾ, ನೆಕ್ಸ್ಟ್ ನೀನೇ. ಹೋಗ, ನಾನ್ ಕಾಣೆ ಆದೆ ಅಂತ ಅಪ್ಪ ಅಮ್ಮ ದುಬೈಯಿಂದ ಬರ್ತಾರ ಅನ್ಕೊಂಡ. ಅಯ್ಯಯ್ಯೋ, ಅವ್ರಿಗೆ 1 ತಿಂಗ್ಳು ಸಂಬಳ ಹೋಗ್ಬಿಡುತ್ತೆ. ನಿಂಗ್ ಗೊತ್ತಾಗಲ್ಲ ವಿಷ್ಣು, ನಾನ್ 3 ವರ್ಷದವಳಿದ್ದಾಗ್ಲೇನೆ ಅಪ್ಪ ಅಮ್ಮ ಸತ್ತೋದ್ರು. ಹಲೋ ಅಪ್ಪ, ನಾ ಮಹೇಶ್ ಅಪ್ಪ. ಗೊತ್ತಾಯ್ತು, ಚೆನ್ನಾಗ್ ಗೊತ್ತಾಯ್ತು. ನನಗ್ ಮಾತ್ರನಾ? ಊರಿಗೆ ಗೊತ್ತು ಯಾರು ಮಹೇಶು ಅಂತ. ಹೊರಗಡೆ ತಲೆ ಎತ್ಕೊಂಡ್ ತಿರ್ಗದಂಗ್ ಮಾಡ್ದಲ್ಲೋ. ಯಾವನ್ ಕೇಳಿದ್ರು ನಿನ್ ಮಗ ಓಡೋದ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾವ್ರೆ. ಏನೋ ಹೋಗಿದ್ದೇನೋ ಹೋದೆ, ಒಬ್ನೇ ಹೋಗಕ್ಕೇನು? ಹುಡುಗಿನ ಬೇರೆ ಕರ್ಕೊಂಡು ಹೋಗಿದ್ಯಾ? ಪೊಲೀಸ್ ಅವ್ರು ಹುಡುಕ್ತಾ ಇದಾರೋ ನಿನ್ನ? ಅಯ್ಯೋ ಕೇಳೋದಕ್ಕೆ ಹೆಮ್ಮೆ ಅನಿಸ್ತಿಲ್ವಾ? ಸುಮ್ನೆ ಇರಿ. ಇದ್ರ ಮೇಲೆ ನಾನ್ ನಿಮ್ಮ ಹೇಳೋದ್ ಅಪ್ಪಗೆ ಕೇಳಿ. ಇನ್ನೇನೋ ಮಾಡಕ್ಕಾಗುತ್ತೆ? ಫೋನ್ ಕೊಡಿ. ಏಯ್, ಮಹೇಶ್ ಏಯ್, ಎಲ್ಲಿದ್ಯೋ? ಏಯ್, ಏನ್ ಮಾಡ್ತಿದ್ಯೋ? ಅವ್ನೇನಾದ್ರು ಮನೆಗ್ ಬಂದ್ರೆ ಹೇಳೋದ್ ಕೇಳ್ರಿ. ಸಾಯ್ಸ್ಬಿಡ್ತೀನಿ ಮಹೇಶು, ಅವ್ನ. ಏಯ್, ಮಹೇಶು, ಬಿಡೆ, ನಾನ್ ಒಂದ್ಸರಿ ಹೋಗೇ ಮಾತಾಡ್ತೀನಿ ಕರೀತೀನಿ. ಕೊಡ್ರಿ. ಏಯ್, ಮಹೇಶು, ಓಡೋಗ್ಬಿಡು, ಹೇಳೋದ್ ಬರ್ಬೇಡ ಕೇಳೋ, ವಾಪಸ್ ನೀನು. ಬಂದ್ಬಿಡು. ಏನೋ ಇದು, ನಾವ್ ಮನೆ ಬಿಟ್ಟು ಬಂದ್ರು ಸ್ವಲ್ಪನೂ ಕರುಣೆನೇ ಇಲ್ವಾ? ಒಂದು ಮಾತು, ಹೇಗಿದ್ಯಾ, ಊಟ ಮಾಡಿದ್ಯಾ? ನಾವ್ ಬಂದು 4 ದಿನ ಆಗ್ಲಿಲ್ವಾ? ಇನ್ನು ನಾವು ಮನೆಗೆ ಹೋಗದೆ ಇಲ್ಲೇ ಸಾಯ್ಬೇಕಾ? ಏಯ್, ಯಾಕೋ ಹೋಗ್ಬೇಕು? ಬೇಕಾಗಿಲ್ಲ. ಅವ್ರಿಲ್ದೆ ನಾವು ಬದುಕೋದಿಕ್ಕಾಗಲ್ವಾ? ಅದಕ್ಕೆ ಕಣೋ, ಕೆಲವರೆಲ್ಲ ಓದಾದ್ಮೇಲೆ ಫಾರಿನ್ಗೆ ಹೋಗೋದು. ನಾವೇ ಅಪ್ಪ ಅಮ್ಮ ಬೇಕು ಅಂತ ಮನೇಲೇ ಇದು ನಾಶವಾಗೋದು. ಹೋಗೋ, ಇನ್ಮೇಲೆ ನಾನು ಮನೆಗೆ ಹೋಗಲ್ಲ. ನಮ್ಮ ಅಪ್ಪಂಗೆ ನನ್ಗಿಂತ ನಮ್ಮ ಮನೆ ಕೆಲ್ಸದವ್ರ ಜೊತೆ ಮಲ್ಗದೆ ಮುಖ್ಯ. ಯಾರಿಗ್ ಗೊತ್ತು, ಅವ್ರ ಮಕ್ಳು ಹುಡ್ಸೋದು ಒಂದೇ ಗೊತ್ತಿರೋದು ಅವ್ರಿಗೆ. ಬರ. ನೀರು ತಗೊಂಡೋಗಿಡು, ಮಲ್ಕೊಳ್ಳಿ ಎಲ್ಲ. ನಾಳೆ ಬೇರೆ ಏರಿಯಾಗ ಹೋಗ್ಬೇಕು. ಹೆಂಗ್ ವಸೂಲಿ ಆಗುತ್ತೋ ಗೊತ್ತಿಲ್ಲ. ಇವನ್ಗೇನಾಯ್ತು? ಹರೀಶ್ ಇದೇನಿದು? ಲೈ ಹರೀಶ್, ಏನೋ ಮೈಯೆಲ್ಲ ಬಿಸಿಯಾಗಿದೆ. ಅಬ್ಬಾ ಏಬಾ, ಏನ್ ಮಳೆನಯ್ಯ, ಏನ್ ಓರ ಬಚ್ಚಲ್ ಮನೆ ತರ ಬೀಳ್ತಾನೆ ಇದೆ. ಏಯ್ ಹರೀಶ್, ಇಂದ ಈ ಮಾತ್ರ ಕುಡಿಯ. ಇಂದ ಈ ಎಣ್ಣೆ ಕೈಗೆ ಹಾಕ್ತೀನಿ. ಇಂದ ಆ ಕೈ ತೋರಿಸು. ಏನದು? ಕೋಕೋ. ಒಳ್ಳೇದು. ಲೈ ಕೊಡೋದು. ಕೋಕೋ ಕೊಡೋದು. ಕೋಕೇನೋ ಇದು? ಬಾ ಕಡೆ ಬಾರೋ. ಏನೋ? ಆಚೆ ಬಾರಾಚೆ. ಯಾಕೆ? ಛೀ, ನಿಂಗೆ ಸ್ವಲ್ಪ ಅದ್ರ ಬುದ್ಧಿ ಇದೆಯೇನೋ? ಹೆಣ್ಮಕ್ಳು ಪಕ್ಕದಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತೀಯಲ್ಲ, ಏನೋ ನಿನ್ ಫೀಲಿಂಗು? ಏನೋ ನಿಮ್ಮ ಅಪ್ಪ ಕೆಟ್ಟೋಗ್ಬಿಟ್ನಾ? ಕೆಲಸದವ್ರು ನಿಂತ್ಕೊಂಡಿದ್ದಾನ? ನಮ್ಮಪ್ಪ ಸರಿಯಿಲ್ಲ ಎಣ್ಣೆ ಹೊಡಿತೀನಿ, ನಮ್ಮಮ್ಮ ಸರಿಯಿಲ್ಲ ಊರು ಬಿಟ್ಟು ಬಂದೆ ಅಂತ ಈ ಥರ ಕುಡಿತಾ ಇದೆಯಲ್ಲ, ನಿಂಗೆ ಸ್ವಂತ ಬುದ್ಧಿ ಇಲ್ವಾ? ಯಾವುದಾದ್ರು ಕಾರಣ ಹುಡುಕ್ತೀರ ಕೆಟ್ಟೋಗೋಕೆ. ಎಣ್ಣೆ ಹೊಡೆದ್ಬಿಟ್ರೆ ನಿಮ್ಮಪ್ಪ ಸರಿ ಹೋಗ್ತಾರಾ? ಇಲ್ಲಿ ನೋಡೋ, ಇವಾಗ ಚೆನ್ನಾಗಿರ್ಬೋದು, ಜೀವನ ಚೆನ್ನಾಗಿ ನಡೀತಿದೆ ಅನ್ನಿಸ್ಬೋದು, ಆದರೆ 5 ವರ್ಷ ಆದ್ಮೇಲೆ ನೀನು ಬಾಟ್ಲ್ ಮಾತ್ರ ಇರ್ತೀರಾ, ಬೇರೆ ಯಾರೂ ಇರೋದಿಲ್ಲ. ಆಮೇಲೆ ನಿಂಗೆ ಇಷ್ಟ ಆದ್ರೂ ಪಡ್ಕೊಳಕ್ಕಾಗಲ್ಲ, ಯಾರು ನಿಂಗೆ ಕೆಲಸನೂ ಕೊಡೋದಿಲ್ಲ. ಕೊನೆಗೆ ಹುಚ್ಚಿನ ಥರ ತಿರುಗ್ತಾ ಇರ್ತೀಯೋ, ಇಲ್ಲಾಂದ್ರೆ ನಂತರನೇ ನೀನು ಭಿಕ್ಷೆ ಬಿಡ್ತೀಯ. ಛೇ, ನಿಮ್ಮನ್ನ ನಂಬ್ಕೊಂಬಂದಲ್ಲ, ನಾನು ಬುದ್ಧಿಗೆ ಚಪ್ಪಲಿ ತಗೊಂಡು ನೋಡಿಬೇಕು.
ಪೂಜಾ ಎದ್ದೇಳೆ. ಪೂಜಾ ಪೂಜಾ ಹರೀಶ್ ಪೂಜಾ ಎದ್ದೇಳೆ. ಎಲ್ಲೇ ನಿನ್ ಪ್ಯಾಂಟೇ ಕಾಣ್ತಿಲ್ಲ. ಪ್ಯಾಂಟ್ ತೆಗ್ದಿರೋದು ಗೊತ್ತಿಲ್ಲದೆ ಮಲ್ಕೊಂಡಿದ್ಯಾ ನೋಡು. ಹರೀಶ್, ವಿಷ್ಣು ವಿಷ್ಣು ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಬರೇ ಬಿಟ್ಟು ಬಂದು ತೊಂದರೆ ಕೊಡ್ತಿಲ್ರೋ. ಹೇಯ್ ಮಹೇಶ್ ಎಲ್ಲೋದ್ನೋ? ಲೇ ಬೆಳಗ್ಗೆ ಎಲ್ಲೋಗ್ತಾನೋ? ದಿವ್ಯಾ, ಹ್ಮ್ ನಂಗೆ ಹುಷಾರಿಲ್ಲ, ಹೋಗು, ಆಮೇಲೆ ಬರ್ತೀನಿ. ಮೈ ಹುಷಾರಿಲ್ವಾ? ಏನಾಯ್ತು? ಏನಿಲ್ಲ, ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಈ ಥರದೊಂದು ತಪ್ಪು ನಡಿಬಾರ್ದು ಅಂತಾನೆ ನಮ್ಮ ಪೇರೆಂಟ್ಸ್ ಅವ್ರು ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ಈ ತಪ್ಪು ನಡೆದ ಮೇಲೆ ನಮಗೆ ಗೊತ್ತಾಯಿತು. ಅವ್ರು ಹೇಳೋ ಪ್ರತಿ ಮಾತಿಗೂ ಅರ್ಥ ನನಗೀಗ ಗೊತ್ತಾಗ್ತಿದೆ. ನಮ್ಮಿಬ್ಬರಿಗೂ ಈಗ ಮಾಡಿರೋ ಕೆಲಸದ ಮೇಲೆ ಭಯ ಬಂದಿದೆ. ಒಬ್ರನ್ನೊಬ್ರು ನೋಡ್ಕೊಳಕ್ಕೂ ಆಗ್ತಿಲ್ಲ. ಅಯ್ಯೋ ಪಾಪಿ, ಯಾಕೆ ಈ ತರ ಮಾಡ್ದೆ? ಎಲ್ಲಿಂದ ನಿನ್ಗಿಷ್ಟ ಧೈರ್ಯ ಬಂತು? ಎಲ್ಲಾನು ಹಾಳು ಮಾಡ್ದಲ್ಲೇ. ನೀವಪ್ಪ ಬೈತಾರೆ ಅಂತ ತಾನೇ ಮನೆ ಬಿಟ್ಟು ಬಂದಿದ್ ನೀನು. ಇವಾಗ ಯಾವ ಮುಖ ಇಟ್ಕೊಂಡು ಅವ್ರನ್ನ ನೋಡ್ತೀಯಾ? ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲೇ. ಏಯ್, ಅಷ್ಟೊಂದೇನೇ ಐಪಿತ್ ನಿಂಗೆ? ಸೇಫ್ ಆಗಿದ್ಯಾ? ಸೇಫ್ ಆಗಿ ತೊಳ್ಕೊಂಡ? ಅವ್ನ್ ಕಾಂಡೋಮ್ ಯೂಸ್ ಮಾಡ್ದನಾ? ಇವಾಗ ಪ್ರೆಗ್ನೆಂಟ್ ಆದ್ರೆ ಏನೇ ಮಾಡ್ತೀಯಾ? ಎಲ್ಲ ಹಾಳಾಗೋಗುತ್ತೆ. ಸುಮ್ನಿದ್ರೇನೆ ನಿಮ್ಮಪ್ಪ ಹಂಗ್ ಮಾತಾಡ್ತಾನೆ. ಈ ವಿಷಯ ಗೊತ್ತಾದ್ರೆ ಏನಾದ್ರೂ ನಿನ್ನ ಸುಮ್ನೆ ಬಿಡ್ತಾರಾ? ಏಯ್, ದೊಡ್ಡದಾಗ್ ಡಾಕ್ಟರ್ ಆಗ್ಬೇಕಂತ ಏಮ್ ಇಟ್ಕೊಂಡ್ರೆ ಆಗೋದಿಲ್ವೇ? ಕಂಟ್ರೋಲ್ ಇಲ್ಲ ಅಂದ್ರೆ ಎಲ್ಲಾನು ವೇಸ್ಟೇ. ಆ ಪೊರ್ಕೆ ನಿನ್ ಮೇಲ್ ಬಿದ್ದ ಅಂದ್ರೆ ನಿನ್ಗೆಲ್ಲೇ ಹೋಗಿದ್ದು ಬುದ್ಧಿ? ನಿಮ್ನೆಲ್ಲ ಛೀ. ಏನೇ? ಏಯ್, ಬಿಡೆ, ಯಾಕೆ? ಬಿಡ್ರೋ ನನ್ನ. ಆಯ್ತು. ಯಾಕ್ರಪ್ಪ? ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ? ಯಾಕೆ ಈ ರೀತಿ ನೋಡ್ಕೊತಾ ಇದ್ರೆ ನೀವು? ಸೈಲೆಂಟ್ ಆಗಿರ್ಬೇಕು. ಸುಮ್ನೆ ಹೋಗ್ರಿ ಮನೆಗೆ. ಚೆನ್ನಾಗಿ ತಿಂದ್ಬಿಡ್ತಾರೆ, ಬಂದ್ಬಿಟ್ಟು ರೋಡಲ್ಲಿ ಗಲಾಟೆ ಮಾಡ್ಕೊಂಡು ಕೂತ್ಕೋತಾರೆ. ಮಾಡಕ್ ಬೇರೆ ಕೆಲಸ ಎಲ್ಲ ನೋಡಿ ಇವ್ರಿಗೆಲ್ಲ. ಏಯ್, ಏನೋ ಮಾಡ್ದೆ? ಅದು ಇವಾಗ ಏನಾಯ್ತು ಅಂತ ಹೇಳ್ತೀರಾ ಇಲ್ವಾ? ಛೇ, ಇದು ಯಾವ್ದು ಗುರು ರೋದ್ನೆ? ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು. ಏಯ್, ನಿಮ್ ಮಧ್ಯೆ ಏನಾದ್ರು ಜಗಳನಾ? ಹರೀಶ್, ಒಂದ್ ಪ್ಯಾಕೆಟ್ ಕಿಂಗ್ಸ್ ತೊಂಬರ. ಏನಾಯ್ತು? ಕಾಸು ಕಾಣಿಸ್ತಿಲ್ವೋ? ಎಲ್ಲಿಟ್ಟಿದ್ದು? ಪಾಕೆಟಲ್ಲೇ ಇಟ್ಟಿದ್ದೆ. ಬ್ಯಾಗ್ನಲ್ಲೇ ಮರ್ತ್ ಬಿಟ್ಟು ಬಂದ್ಯಾ? ಇಲ್ಲ ಕಣೋ, ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಇಲ್ಲೇ ಇತ್ತು. ಹೇಯ್, ಏನು? ಏಯ್, ಅನಿತಾ ಇಲ್ಲೋ? ಇಲ್ಲೇ ಇದ್ಲಲ್ಲ. ಛೇ, ಇದ್ಯಾವುದು ಬೇಡ ಕಣೋ. ನಮ್ಮಿಂದ ಅವಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅವಳು ನಮ್ ಜೊತೆ ಬಂದಿರೋದೇ ಫ್ರೀಯಾಗಿ ಗಾಂಜಾ ಹೊಡಿಯಕ್ಕೆ. ಅವಳಿಗೇನಾದ್ರು ಆದ್ರೆ ಯಾರು ಜವಾಬ್ದಾರಿ? ಈಗ ಅವಳನ್ನ ಎಲ್ಲೋ ಗುಡ್ಕೋದು? ಕರ್ಕೊಂಡ್ ಬಂದಿಯಲ್ಲ, ಹುಡುಕ್ಲೇಬೇಕು ಇವಾಗ. ಎಲ್ಲಿರ್ತಾಳೆ? ಅಲ್ಲೇ ಹೋಟ್ಲ್ ಪಕ್ಕದಲ್ಲಿ ಎಲ್ಲಾದ್ರೂ ಇರ್ತಾಳೆ. ಸರಿ, ನೀನ್ ಬಾ, ಮೊದ್ಲು ಅವಳನ್ನ ಊರ್ ಕಳ್ಸೋಣ. ವಿಷ್ಣು, ಏನೋ? ಎಲ್ಲರೂ ಹೋಗೋಣ, ಇಲ್ಲಿರೋದ್ ಬೇಡ.